ಕುಂದಾಪುರ ತಾಲೂಕಿನ ಎಲ್ಲಾ ಹಳ್ಳಿಗಳಲ್ಲಿ ಈ ಗಾದೆ ಬಾರಿ ಪ್ರಸಿದ್ಧವಾಗಿದೆ ಅಂತಾನೆ ಹೇಳಬಹುದು. ಇದನ್ನು ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ಏನಾದರೂ ಒಂದು ಕೆಲಸದ ನಿಮಿತ್ತ ಎಲ್ಲಿಗಾದರೂ ಹೋದ ಕೆಲಸವಾಗದೆ ಹಾಗೆ ವಾಪಸು ಬಂದರೆ ಆತನ ಬಾಯಿಯಲ್ಲಿ ಅಥವಾ ಆತನನ್ನು ಆ ಕೆಲಸಕ್ಕೆ ಕಳುಹಿಸಿದವರ ಬಾಯಿಯಲ್ಲಿ ಬರುವಂತಹ ಸರ್ವೇ ಸಾಮಾನ್ಯವಾದ ಮಾತು ಕುಟ್ಟಿ ಕುಂದ್ರಾಪಕ್ಕೆ ಹೋದಂಗಾಯ್ತು. ಈ ಗಾದೆಯ ಹಿಂದೆ ಒಂದು ಸ್ವಾರಸ್ಯಕರವಾದ ಕಥೆಯಿದೆ. ನಿಮ್ಮಲ್ಲಿ ಕೆಲವರಿಗೆ ತಿಳಿದಿರಲೂಬಹುದು. ಆದರೂ ಒಮ್ಮೆ ಓದಿ. ಹಲವಾರು ವರ್ಷಗಳ ಹಿಂದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಒಂದು ಹಳ್ಳಿಯಲ್ಲಿ ಒಬ್ಬ ದೊಡ್ಡ ಸಾಹುಕಾರರಾದ ಶೆಟ್ರ ಮನೆ ಇದ್ದಿತ್ತಂತೆ. ಅಂದು ಅವರ ಮನೆಯಲ್ಲಿ ಹಲವಾರು ಮಂದಿ ಆಳುಗಳು ಕೆಲಸ ಮಾಡುತ್ತಿದ್ದರು. ಆಗ ಅವಿಭಕ್ತ ಕುಟುಂಬದ ವ್ಯವಸ್ಥೆಯ ಪದ್ಧತಿ ಇದ್ದಿದ್ದರಿಂದ ಇಡೀ ಕುಟುಂಬದವರು ತುಂಬಾ ದೊಡ್ಡದಾದ ಹೆಬ್ಬಾಗಿಲು ಮನೆಯಲ್ಲಿ ವಾಸವಾಗಿರುತ್ತಿದ್ದರು. ಒಂದು ಮನೆಯಲ್ಲಿ ಕನಿಷ್ಠವೆಂದರೂ 30ರಿಂದ 40 ಜನ ಸದಸ್ಯರು ವಾಸ ಮಾಡುತ್ತಿದ್ದರಂತೆ. ಇವರಲ್ಲದೆ 5-6 ಮಂದಿ ಕೆಲಸದಾಳುಗಳು ಕೂಡ ರಾತ್ರಿ ಸಾಹುಕಾರರ ಮನೆಯಲ್ಲಿಯೇ ತಂಗುತ್ತಿದ್ದು ಅವರೆಲ್ಲರಿಗೂ ಊಟ, ಕಾಫಿ ಮತ್ತು ತಿಂಡಿಯ ವ್ಯವಸ್ಥೆಯೆಲ್ಲವೂ ಆ ಮನೆಯಲ್ಲಿಯೇ ಇರುತ್ತಿತ್ತು. ಆ ಕೆಲಸದಾಳುಗಳಲ್ಲಿ ಒಬ್ಬನ ಹೆಸರು ಕುಟ್ಟಿ. ಅವನ ಹೆಸರೇ ಕುಟ್ಟಿಯೋ ಅಥವಾ ಅದು ಅವನ ಅಡ್ಡ ಹೆಸರು ಗೊತ್ತಿಲ್ಲ. ಕೆಲವೊಮ್ಮೆ ಕೇರಳದಿಂದ ಉದ್ಯೋಗ ನಿಮಿತ್ತ ಕುಂದಾಪುರದ ಹಳ್ಳಿಗಳಲ್ಲಿ ಬಂದು ವಾಸವಾಗಿರುವ ವ್ಯಕ್ತಿಗಳಿಗೂ ಕುಟ್ಟಿ ಎಂದು ಚಿಕ್ಕದಾದ ಅಡ್ಡ ಹೆಸರಿನಿಂದ ಕರೆಯುವ ರೂಢಿ ಕೂಡ ಇದ್ದಿತ್ತು ಅಂದು. ಕುಟ್ಟಿ ಅಂದರೆ ಆ ಸಾಹುಕಾರ ಶೆಟ್ರಿಗೆ ತುಂಬಾ ಅಚ್ಚುಮೆಚ್ಚು. ಯಾಕೆಂದರೆ ಪ್ರತಿ ಕೆಲಸದಲ್ಲಿಯೂ ಎದ್ದು ಕಾಣುವ ಅವನ ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿತನ. ಏನೇ ಕೆಲಸ ಹೇಳಿದರೂ ಅವನ್ನು ಅಚ್ಚು ಕಷ್ಟಾನೋದಾಂಗ. ಯಾಕೆಂದರೆ ಪ್ರತಿ ಕೆಲಸದಲ್ಲಿಯೂ ಎದ್ದು ಕಾಣುವ ಅವನ ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿತನ. ಏನೇ ಕೆಲಸ ಹೇಳಿದರೂ ಅದನ್ನು ಅಚ್ಚುಕಟ್ಟಾಗಿ ಪ್ರಾಮಾಣಿಕತೆಯಿಂದ ಮಾಡಿ ಮುಗಿಸುತ್ತಿದ್ದ. ಆದ್ದರಿಂದ ಊರಿನ ಪೇಟೆಯಿಂದ ಅಥವಾ ದೂರದ ಕುಂದಾಪುರದಿಂದ ಏನಾದರೂ ಸಾಮಾನುಗಳನ್ನು ತರಬೇಕಾದರೆ ಶೆಟ್ರಿಗೆ ಕುಟ್ಟಿಯೇ ನಂಬಿಗಸ್ತನಾದ ಆಳಾಗಿದ್ದ. ಪ್ರತಿದಿನ ರಾತ್ರಿ ಊಟವಾದ ಮೇಲೆ ಕೆಲಸದ ಆಳುಗಳಿಗೆ ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಏನೇನು ಕೆಲಸ ಮಾಡಬೇಕೆಂದು ಸಲಹೆ ನೀಡುವುದು ಮೊದಲಿನಿಂದಲೂ ನಡೆದುಕೊಂಡು ಬಂದ ರೂಢಿಯಾಗಿತ್ತು. ಎಂದಿನಂತೆ ಅದೊಂದು ದಿನ ರಾತ್ರಿ 10 ಗಂಟೆಗೆ ಹೆಬ್ಬಾಗಿಲಿನಲ್ಲಿ ತನ್ನ ಆರಾಮ ಕುರ್ಚಿಯಲ್ಲಿ ಕುಳಿತ ಸಾಹುಕಾರ ಶೆಟ್ರು ಎಲ್ಲಾ ಕೆಲಸದವರನ್ನು ಕರೆದು ಮರುದಿನ ಯಾರ್ಯಾರು ಏನೇನು ಕೆಲಸಗಳನ್ನು ಮಾಡಬೇಕೆಂದು ಸಲಹೆ ನೀಡಿದರು. ಕೊನೆಯಲ್ಲಿ ಕುಟ್ಟಿಯನ್ನು ಕರೆದು, ಕುಟ್ಟಿ, ನಾಳೆ ಬೆಳಿಗ್ಗೆ ನೀನಾರ್ ಗಂಟೆ ಹನುಮಾನ್ ಬಸ್ಸಿಗೆ ಕುಂದಾಪುರಕ್ಕೆ ಹೋಯಿ ಬಪ್ಪು ಕಿತ್ ಮರಿ ಬ್ಯಾಡ ಎಂದು ಹೇಳಿದಾಗ ಕುಟ್ಟಿ ಆಡಿಯರೆ ಎಂದು ಒಪ್ಪಿದ. ಬೆಳಿಗ್ಗೆ 6 ಗಂಟೆಯ ಬಸ್ಸು ಬಿಟ್ಟರೆ ಕುಂದಾಪುರಕ್ಕೆ ಮತ್ತೆ 9 ಗಂಟೆಯವರೆಗೆ ಯಾವುದೇ ಬಸ್ಸು ಇದ್ದಿರಲಿಲ್ಲ. ಆಮೇಲೆ ಎಲ್ಲರೂ ತಮ್ಮ ತಮ್ಮ ಜಾಗಕ್ಕೆ ನಿದ್ದೆ ಮಾಡಲು ಹೋದರು. ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ತಪ್ಪದೇ ಏಳುತ್ತಿದ್ದರು ಶೆಟ್ರು. ಆದರೆ ಆ ಮಾರನೇ ದಿನ ತಡವಾಗಿ ಅಂದರೆ ಸುಮಾರು 6:30 ಗಂಟೆಗೆ ಎದ್ದಿದ್ದರು. ಎದ್ದ ಕೂಡಲೇ ಅವರಿಗೆ ನೆನಪಾಗಿದ್ದು ಕೆಲವು ಸಾಮಾನುಗಳನ್ನು ತರಿಸಲು ಕುಟ್ಟಿಯನ್ನು ಕುಂದಾಪುರಕ್ಕೆ ಕಳುಹಿಸಬೇಕಾಗಿದ್ದ ಕೆಲಸ. ಹಾಗಾಗಿ ಎದ್ದವರೇ ಕುಟ್ಟಿ ಕುಟ್ಟಿ ಎಂದು ಕೂಗಿದರು. ಕುಟ್ಟಿಯ ಪತ್ತೇನೇ ಇಲ್ಲ. ಎಲ್ಲ ಕಡೆ ಹುಡುಕಿದರೂ ಕುಟ್ಟಿ ಸಿಗಲಿಲ್ಲ. ಶೆಟ್ರಿಗೆ ತುಂಬಾ ಆತಂಕವಾಯಿತು. ತನಗೆ ಹೇಳದೆ ಎಂದು ಎಲ್ಲೂ ಹೋದವನಲ್ಲ, ಅಂತಹ ನಂಬಿಕೆಯಸ್ಥ ಆಳು. ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡನೋ ಎಂದು ಊರೆಲ್ಲ ಹುಡುಕಿಸಿದರು. ಎಲ್ಲೂ ಕುಟ್ಟಿಯ ಪತ್ತೇ ಇಲ್ಲ. ಆಳುಗಳು ಮತ್ತು ಮನೆಯವರೆಲ್ಲರೂ ತುಂಬಾ ಆತಂಕಗೊಂಡಿದ್ದರು. ಸುಮಾರು ಮಧ್ಯಾಹ್ನ 1 ಗಂಟೆಯ ಹೊತ್ತಿಗೆ ಮಠ ಬಿಸಿಲಿನಲ್ಲಿ ಕುಟ್ಟಿ ಬಸ್ ಸ್ಟ್ಯಾಂಡಿನಿಂದ ಗರಿಗರಿಯಾದ ಪಂಚೆ ಮೇಲೆ ಚೆನ್ನಾಗಿರುವ ಅಂಗಿ ಧರಿಸಿಕೊಂಡು ಖುಷಿಯಾಗಿ ಶೆಟ್ರ ಮನೆಯತ್ತ ನಡೆದುಕೊಂಡು ಬರ್ತಿದ್ದ. ಇಷ್ಟು ಹೊತ್ತು ಇಡೀ ಊರೆಲ್ಲ ಹುಡುಕಿ ಆತಂಕಗೊಂಡಿದ್ದ ಶೆಟ್ರಿಗೆ ಒಳ್ಳೆ ಆರಾಮವಾಗಿ ಪೇಟೆಯಿಂದ ನಡೆದುಕೊಂಡು ಬರುತ್ತಿದ್ದ ಕುಟ್ಟಿಯನ್ನು ನೋಡಿ ಎಂದು ಬಾರದ ಸಿಟ್ಟು ಬಂತು. ಕೇಳಿದರು ಶೆಟ್ರು, ಕುಟ್ಟಿ, ಇಷ್ಟೇ ಹೊತ್ತೆಲ್ ಸತ್ತಿದ್ದೀಯಾ? ಅಂಗಿ ಪಂಚಿ ಹೈಕೆಂಡ್ ಪ್ಯಾಟಿಗ್ ಯಾಕ್ ಹೋದದ್ದ? ಆಗ ಶಾಂತವಾಗಿ ಕುಟ್ಟಿ ಕೊಟ್ಟ ಉತ್ತರದಿಂದ ಶೆಟ್ರಿಗೆ ಮುಂದೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ನಿನ್ನೆ ರಾತ್ರಿ ಮಲಗೋಕ್ಕಿಂತ ಮೊದ್ ನೀವೇ ಹೇಳಿದ್ದೀರಲ್ಲ ಒಡೆಯರೆ, ಬೆಳಿಗ್ಗೆ 6 ಗಂಟೆ ಹನುಮಾನ್ ಬಸ್ಸಿಗೆ ಕುಂದಾಪುರಕ್ಕೆ ಹೋಯಿ ಬಪ್ಪುಕ್ಕಿತಂತ. ಅದ್ರೆ ಬೆಳ್ಳ ಮುಂಚೆ ಎದ್ದ ಕಂಡ 6 ಗಂಟೆಯವರೆಗೆ ಕಾದೆ. ಒಡಿಯರಿಗೆ ಹೇಳಿಯೇ ಹೋಪೋ ಅಂದೇಳಿ. 6 ಗಂಟೆ ಯಾರು ಒಡಿಯರ್ ಏಳಲೇ ಇಲ್ಲ. 6 ಗಂಟೆ ಬಸ್ ತಪ್ಪಿ ಹೋಪುಕ್ಕಿಂತಂದೇಳಿ ಓಡಿ ಹೋಯಿ ಹಾಂಗೆ ಬಸ್ ಹತ್ತಿ ಕುಂದಾಪುರಕ್ಕೆ ಹೋದೆ. ಕುಂದಾಪುರ ಪ್ಯಾಟಿಯಾಗೆ 1 ರೌಂಡ್ ಹೊಡ್ಕಂಡ್ ಅಲ್ 12 ಗಂಟೆ ಬಸ್ ಹತ್ಕಂಡ್ ವಾಪಸ್ ಈಗ ಬತ್ತಾ ಇದ್ದೆ ಓಡಿಯರೆ ಎಂದು ಮುಗ್ಧವಾಗಿ ಉತ್ತರ ಕೊಟ್ಟ ಕುಟ್ಟಿ. ಪೂರ್ಣವಿರಾಮ. ಮೇಲಿನ ಸ್ವಾರಸ್ಯಕರವಾದ ಘಟನೆಯೇ ಕುಂದಾಪುರದಲ್ಲಿ ಮನೆ ಮಾತಾಗಿರುವ ಕುಟ್ಟಿ ಕುಂದಾಪುರಕ್ಕೆ ಹೋಯಿ ಬಂದಾಗೆ ಎಂಬ ಗಾದೆ ಹುಟ್ಟಿಕೊಳ್ಳಲು ಕಾರಣವೆಂದು ಬಲ್ಲವರ ಮಾತು.